UGCET 2024 ಅಪ್ಡೇಟ್ಗೆ ಸ್ವಾಗತ. ಸೊ ಇವತ್ತು ಜುಲೈ 18th. ಓಕೆ, ಜುಲೈ 18th ಅಂದ ತಕ್ಷಣ ಕೆಲವೊಂದಿಷ್ಟು ಹುಡುಗರಿಗೆ ಒಂದು ಐಡಿಯಾ ಬಂದ್ಬಿಡ್ತದ. ಇವತ್ತು ನೀಡ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದೇನಿತ್ತು ಫೈನಲ್ ಡಿಸಿಷನ್ ಅನ್ನೋದೇನಿತ್ತು, ಅದು ಇವತ್ತು ಒಂದು ಹಿಯರಿಂಗ್ ಒಳಗೆ ಏನಾದ್ರು ಕೊಟ್ರ, ಏನ್ ಡಿಸಿಷನ್ ಕೊಟ್ರ ಅಂತಂದು ಎಲ್ಲರೂ ಕನ್ಫ್ಯೂಷನ್ ಇದ್ದಾರೆ. ಒಂದು ನಿಮ್ಗೆ KCET ಸ್ಟೂಡೆಂಟ್ಸ್ ಗೆ ಮತ್ತೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ತೀನಿ. ಸೊ ಏನು ಅಂತ ಡಿಸಿಷನ್ ಏನು ಕೊಟ್ರು ನೀಟಲ್ಲಿ, ಓಕೆ, ಸುಪ್ರೀಂ ಕೋರ್ಟ್ ಅಲ್ಲಿ ನೀಟ್ ವಿಷಯವಾಗಿ ಅಂತಂದು ಅದನ್ನೆಲ್ಲಾನು ಕೂಡ ಮಾತಾಡ್ತೀನಿ. ಯಾರಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಮುಂದೆ KCET ಅಲ್ಲಿ ಬರುವಂತ ಪ್ರತಿಯೊಂದು ಅಪ್ಡೇಟ್ಸ್ಗಳು ನಿಮ್ಗೆ ನಮ್ಮ ಚಾನಲ್ ಅಲ್ಲಿ ಎಲ್ಲಾನು ಕೂಡ ಸಿಗ್ತಾವ. ಸರಿ, ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದ್ರೆ ನಾನು ನಿಮ್ಗೆ ಕೆಲವೊಂದಿಷ್ಟು ಟ್ವಿಟ್ಟರ್ ಪೇಜಸ್ ನ ತೋರ್ಸಕ್ ಇಷ್ಟಪಡ್ತೀನಿ. 1 ಮಿನಿಟ್. ಸದ್ಯಕ್ಕೆ ನಾನು ಏನಪ್ಪಾ ಅಂತಂದ್ರೆ ಒಂದು ರೀನೀಟ್ 2024 ಅಂತಂದು ಯಾರೋ ಒಬ್ರು ಕ್ರಿಯೇಟ್ ಮಾಡಿದಾರ. ಸರಿ, ಅದನ್ನ ಬಗ್ಗೆ ವಿಚಾರ ಬೇಡ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನೀಟ್ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಗಳು ಕೊಡ್ತಾ ಇರ್ತಾರ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಅಪ್ಡೇಟ್ ಕೊಟ್ಟಿದಾರ. ಅಂಡ್ ನೀವು ಸೆಷನ್ ಯಾಕಂತಂದ್ರೆ ಲೈವ್ ಸೆಷನ್ ನೋಡ್ತಕ್ಕಂದ್ರೆ ಇವತ್ತು ಇಡೀ ದಿನ ಅಂತಂದ್ರೆ ಒಂದು 7 ರಿಂದ 8 ಗಂಟೆಗಳ ಕಾಲ ಆದ್ರೂ ಬೇಕಾಗುತ್ತೆ. ಬಟ್ ಎಲ್ಲಿ ನೀಟ್ ಅವ್ರದ್ದು ಹೇಳಿದ್ರು, ಓಕೆ, ಬೇರೆ ಎಲ್ಲ ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡಿರ್ತಾರೆ. ಬಟ್ ಯಾವ ಟೈಮಿಂಗ್ ಒಳಗೆ ನೀಟ್ ಬಗ್ಗೆ ಮಾತಾಡ್ತಾರೆ ಅನ್ನೋದು ನಮ್ಗೆ ಕ್ಲಾರಿಟಿ ಸಿಗ್ಬೇಕಂತಂದ್ರೆ ಅದನ್ನೇ ನೋಡ್ಕೊಂತ ಕೂರ್ಬೇಕು. ಸೊ ಹಂಗಾಗ್ಬಿಟ್ಟು ಕೆಲವೊಂದಿಷ್ಟು ಒಂದು 5 ರಿಂದ 10 ನಿಮಿಷ ಮಾತಾಡಿರ್ತಾರೆ ಏನೋ, ಆ ಒಂದು ಟೈಮಿಂಗ್ ನ ಇವ್ರು ಕರೆಕ್ಟ್ ಯುಟಿಲೈಸ್ ಮಾಡ್ಕೊಂಡು ಏನ್ ಮಾಡಿರ್ತಾರ, ನಿಮ್ಗೆ ಒಂದ್ ಏನ್ ಮಾಡಿದಾರೆ ಅಂತಂದ್ರೆ ಫೈನಲ್ ಆಗಿ ಡಿಸಿಷನ್ ಏನ್ ಹೇಳಿದ್ರೆ ಇವತ್ತಂತ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸರಿ, ಹೇಳಿದೀನಿ ನಾನು. KCET ಸ್ಟೂಡೆಂಟ್ಸ್ ನೀವು ಏನಾದ್ರು ಪಾರ್ಟಿಸಿಪೇಟ್ ಮಾಡಕ್ಕೆ ಈ ಚಾನಲ್ ನೋಡ್ತಂದ್ರೆ KCET ಮತ್ತು ನೀಟ್ ಎರಡು ಕೂಡ ಕಂಬೈಂಡ್ ಆಗಿಬಿಟ್ಟು ಏನಾಗುತ್ತೆ ಅಂತಂದ್ರೆ ಈ ವರ್ಷ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಸೊ ಹಂಗಾಗ್ಬಿಟ್ಟು ನೀಟ್ದು ಕೂಡ ರಿಜಿಸ್ಟ್ರೇಷನ್ ಅದೆಲ್ಲ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಇದು ಮೊದಲು ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಫೈನಲ್ ಡಿಸಿಷನ್ ಇತ್ತು ಅದೆಲ್ಲಾನು ಕೂಡ ಆಗಿದ್ಮೇಲೆ ಎಲ್ಲಾನು ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಹಂಗಾಗ್ಬಿಟ್ಟು ಇವಾಗ ನೋಡ್ರಿ, ನಾನು ಇವಾಗ ಏನಿದ್ದೀನಿ ಅಂತಂದ್ರೆ ಇದನ್ನ ತೋರ್ಸಕ್ ಇಷ್ಟಪಡ್ತೀನಿ. ಇಲ್ಲಿ ನೋಡ್ರಿ, ಸದ್ಯಕ್ಕೆ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಡಿಸೈಡೆಡ್ ಟು ಟೇಕ್ ನೀಟ್ UG 2024 ಹಿಯರಿಂಗ್ ನೌ ಆನ್ ಮಂಡೇ. Okay, Monday 22 July. It means seriously what background of education system in India. Okay, ಅಂತಂದ್ರೆ now don't get your hopes high even on Monday. It can also delay if they want. ಅಂತಂದ್ರೆ ಇಲ್ಲಿ ಅವ್ರು ಏನು ಒಂದು ಸಪ್ಪೆ ಮುಖ ಮಾಡ್ಕೊಂಡು ಒಂದು ಟ್ವೀಟ್ ಮಾಡಿದಾರ ಅನ್ಸತ್ತ. ಇಲ್ಲಿ ಏನ್ ಅನ್ಸುತ್ತಂತಂದ್ರೆ ಸದ್ಯಕ್ಕಂದ್ರೆ ಇವತ್ತು ಡಿಸಿಷನ್ ಅಂತೂ ಫೈನಲ್ ಆಗಿ ಏನು ಕೂಡ ಬಂದಿಲ್ಲ. ಆಸ್ ಯೂಶುವಲ್ ಸೇಮ್ ಮತ್ತೆ ಒಂದಿನ ಮುಂದಕ್ಕೆ ಹಾಕಿದಾರೆ. ಮೀನ್ಸ್ ಇವತ್ತು 18 ಇದೆ, ಮಂಡೇ 22ಕ್ಕೆ ನಿಮ್ಗೆ ಏನಂತಂದ್ರೆ ಕನ್ಕ್ಲೂಡ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ. ಬಟ್ ಅದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಹುಡುಗರು ಅಂದ್ರೆ ಇದು ರೀನೀಟ್ ಪೇಜ್ ಅಂದ್ರೆ ಏನು, ರೀನೀಟ್ ಆಗ್ಲಿ ಅಂತಾನೆ ಅವರು ಈ ಪೇಜಸ್ ಸೃಷ್ಟಿ ಮಾಡಿದಾರೆ. ಸೊ ಹಂಗಾಗ್ಬಿಟ್ಟು ಬಟ್ ಸದ್ಯಕ್ಕೆ ಕ್ರಿಯೇಟ್ ಮಾಡಿದಾರಲ್ವ, ರೀನೀಟ್ ಆಗ್ಬೇಕಂತಾನೆ ಜಾಸ್ತಿ ಅವರು ಟ್ವೀಟ್ ಮಾಡಿದ್ರೆ. ಬಟ್ ಸದ್ಯಕ್ಕೆ ಅವರು ಹೋಪ್ ಕಳ್ಕೊಂಡಿದ್ದಾರೆ. ಮೀನ್ಸ್ ರೀನೀಟ್ ಆಗಲ್ಲ ಅನ್ನೋಂಗೆ ಅವರು ಮೆಸೇಜ್ ಹಾಕಿದ್ದಾರೆ. ಮೀನ್ಸ್ 22ಕ್ಕೆ ನಾಳೆ ಬಂದ್ರು ಕೂಡ ಇಟ್ ಮೀನ್ಸ್ ಏನಾದ್ರು ಫೈನಲ್ ಡಿಸಿಷನ್ ಬಂದ್ರು ಕೂಡ ರೀನೀಟ್ ಆಗಲ್ಲ ಅನ್ನಂಗೆ ಹಾಕ್ತಿದ್ದಾರೆ. KCET ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಒಂದು ಬ್ಯಾಡ್ ನ್ಯೂಸ್ ಅಂದ್ರೆ ಸದ್ಯಕ್ಕಂತೂ ಇವಾಗ ಇವತ್ತು ಕೂಡ ಫೈನಲ್ ಡಿಸಿಷನ್ ಬಂದಿಲ್ಲ. 22ನೇ ತಾರೀಕು ಮಂಡೇ ಆಗಿದೆ. ಮಂಡೇ ಏನಾಗುತ್ತೋ ಗೊತ್ತಿಲ್ಲ. ಓಕೆ, ಇದು ಹಿಂಗೆ ಆಗುತ್ತೋ ಏನಾಗುತ್ತೋ ಏನ್ ಇದರಲ್ಲೇ ಮುಂದುವರಿಸ್ತಾರೋ KCET ಕೂಡ ಒಂದು ತಿಳಿತಾರ. ಸದ್ಯಕ್ಕಂದ್ರು ಮತ್ತೆ ನಮ್ಮ ರಾಜ್ಯದ ಪರಿಸ್ಥಿತಿನೂ ಕೂಡ ಹಂಗೆ ಇದೆ ಅನ್ಕೊಂತೀವಿ. ಯಾರು ಕೂಡ ಅಷ್ಟು ಸೀರಿಯಸ್ ತಗೊಳ್ತಿಲ್ಲ ಏನಪ್ಪಾ ಅನ್ಸ್ಬಿಡ್ತು ಒಂದೊಂದು ಟೈಮ್. ಯಾಕಂದ್ರೆ ಎಷ್ಟೋ ಹುಡುಗರು, ಓಕೆ, ಲಕ್ಷಾಂತರ ಹುಡುಗರು ನಮ್ಮ ಕರ್ನಾಟಕದಲ್ಲಿ ಕೂಡ ಕೂತಿದ್ದಾರೆ. ಓಕೆ, ಒಂದು 3 ಲಕ್ಷ ಹುಡುಗರು KCET ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಿದಾರೆ ಅಂತಂದ್ರೆ ನೀಟ್ ಸ್ಟೂಡೆಂಟ್ಸ್ ಇರ್ತಾರೆ. ಬಟ್ ಅವರು ಕೂಡ ಒಂದು ನ್ಯಾಯ ಸಿಗ್ಬೇಕು. ಅಂಡ್ ಇಲ್ಲಿ ಕೂಡ ಇಷ್ಟ ಆದ್ರೆ ಇಷ್ಟು ಲೇಟ್ ಏನಕ್ಕೆ ಮಾಡ್ತಿದಾರ ಅದೇ ಒಂದು ತಲೆಯಲ್ಲಿ ಕುಂತದೆ. ಆದ್ರೆ ಫೈನಲ್ ಅಂತೂ ಇರೋದು ಅಲ್ಲೇ ಸುಪ್ರೀಂ ಕೋರ್ಟ್. ಅವರುಕ್ಕಿಂತ ಯಾರು ದೊಡ್ಡವರಲ್ಲ. ಅವರು ಒಂದು ಲಾಸ್ಟ್ ಜಡ್ಜ್ಮೆಂಟ್ 22ಕ್ಕೆ ಅಂತ ಹೇಳಿದಾರ. ಸರಿ, 8 ಇದ್ದದ್ದು 11 ಆಯ್ತು, 11 ಇದ್ದು 18, 18 ಇದ್ದದ್ದು 22. ಓಕೆ, ಇಷ್ಟರಲ್ಲಿ ಎಷ್ಟೊಂದು ತನಿಖೆಗಳಾಗಿರ್ತಾವ, ಎಷ್ಟೊಂದೆಲ್ಲ ಅಂದ್ರೆ ಬಗೆದಷ್ಟು ಬೇರುಗಳು ಬಯಲಾಗ್ತಾವ ಅಂತಾರಲ್ಲ, ಆ ರೀತಿ ಎಲ್ಲಾನು ಕೂಡ ವಿಷಯಗಳು ಹೊರಗೆ ಬಂದಿರ್ತಾವ. ಅದನ್ನೆಲ್ಲ ಕೂಡ ನೋಡ್ಕೊಂಡು 22ನೇ ತಾರೀಕು ಫೈನಲ್ ಒಂದು ಡಿಸಿಷನ್ ಕೊಡ್ತಾರೆ ಅನ್ಕೊಂಡಿದೀನಿ. ಫೈನಲ್ ಆಗಿ ಸದ್ಯಕ್ಕಂದ್ರೂ ಇದಿಷ್ಟೇ ಅಪ್ಡೇಟು ಅಲ್ಲಿವರೆಗೂ. ಓಕೆ, ಈಗ ಏನ್ ಹೇಳಿದಂದ್ರೆ ಈಗ ವೆಬ್ಸೈಟ್ ಅಲ್ಲಿ ಸದ್ಯಕ್ಕಂದ್ರೂ ನಾನು ಇದೀನಿ. ನಿಮ್ದೇನೋ ಒಂದು ಇದು ಅಂತರೂ ಮಧ್ಯ ಅಂದ್ರೆ 22ನೇ ತಾರೀಕು ಮತ್ತೆ ನಿಮ್ಗೆ ಏನೋ ಕೂಡ ಕೌನ್ಸಿಲಿಂಗ್ ಅಂತೂ ಸ್ಟಾರ್ಟ್ ಆಗಲ್ಲ 22ನೇ ತಾರೀಕುವರೆಗೂ. ಸದ್ಯಕ್ಕಂದ್ರೂ UGCET 2024 ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಇದರಲ್ಲಿ ನಿಮ್ಗೆ ಸಿಗ್ತದೆ. ಬಟ್ ಸದ್ಯಕ್ಕಂದ್ರೂ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಅಂತ್ಯ. ಇಂಜಿನಿಯರ್ ಸ್ಟೂಡೆಂಟ್ಸ್ ಬಿಟ್ಟವ್ರೆ, ಆರ್ಕಿಟೆಕ್ಟ್ಸ್ ಬಿಟ್ಟವ್ರೆ. ಅಂಡ್ ನಾಟೋ ಸ್ಟೂಡೆಂಟ್ಸ್ ಮಾರ್ಕ್ಸ್ ಸಬ್ಮಿಟ್ 15ನೇ ತಾರೀಕು ಮುಗಿದ. ಅಂಡ್ BPT, BPU ಅಂಡ್ ಅಲಡೆಲ್ ಸೆನ್ಸರ್ ಅವ್ರದ್ದು ಕೂಡ ಒಂದು ಮೆರಿಟ್ ಲಿಸ್ಟ್ ಬಿಟ್ಟವ್ರೆ. ಇಷ್ಟಂದ್ರೆ ಸದ್ಯಕ್ಕೆ ಅಪ್ಡೇಟ್ ಅದ. ನೆಕ್ಸ್ಟ್ ಇವತ್ತು ಏನಾದ್ರು ಒಂದು ಇಂದ ಯಾಕಂದ್ರೆ ಡಿಲೇ ಆಗಿದ್ಮೇಲೆ ಇನ್ನೂ ಏನಾದ್ರು ಒಂದು ಅಪ್ಡೇಟ್ ಬರೋ ಸಾಧ್ಯತೆ ಜಾಸ್ತಿ ಐತಿ. ಅಂಡ್ ನನ್ನ ಒಂದು ಪ್ರಿವಿಯಸ್ ಒಂದು ವಿಡಿಯೋದಲ್ಲಿ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರೆ ಆ ಒಂದು ವಿಡಿಯೋಕ್ಕೂ ಕೂಡ ಎಲ್ಲಾನು ಕೂಡ ಡೀಟೇಲ್ಸ್ ಆಗಿ, ಓಕೆ, ನಾನು ಹೇಳಿದ್ದೆ ಆ ಒಂದು ವಿಡಿಯೋಕ್ಕೆ ಎಷ್ಟು ಜನ ಕಮೆಂಟ್ ಹಾಕ್ತಾರೋ ಅದೆಲ್ಲಾನು ಕೂಡ ಒಂದು ಆನ್ಸರ್ ಮೂಲಕ ಒಂದು ವಿಡಿಯೋ ಹೇಳ್ತೇನೆ ಅಂತ ಹೇಳಿದ್ದೆ. ಸರಿ, ಈ ಒಂದು ವಿಡಿಯೋದಲ್ಲಿ ಏನ್ ಹೇಳ್ತೇನೆ ಅಂತಂದ್ರೆ ಯಾರೆಲ್ಲ
ನಿಮ್ಗೆ ಇಂಜಿನಿಯರಿಂಗ್ ಮತ್ತು BS ನರ್ಸಿಂಗ್ ಎಸ್ಪೆಷಲಿ ನಾನು ಹೇಳ್ತಿರೋದು ಇಂಜಿನಿಯರಿಂಗ್ ಮತ್ತು BS ನರ್ಸಿಂಗ್ ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಾತಾಡ್ತೀನಿ. ಯಾಕಂದ್ರೆ ನೀವು ನಾಳೆ ಕಾಲೇಜ್ ಹೋದಾಗ ರಿಯಾಲಿಟಿನೇ ಬೇರೆ ಇರ್ತದ. ಅಂತಂದ್ರೆ ನಿಮ್ಮ ಫೀ ಸ್ಟ್ರಕ್ಚರ್ ಇಲ್ಲಿ ತೋರಿಸೋದೊಂದು, ನಾಳೆ ಕಾಲೇಜ್ ನಲ್ಲಿ ಕೇಳೋದೇ ಒಂದು. ರಿಯಾಲಿಟಿನೇ ಬೇರೆ ಇದೆ ಫೀ ಸ್ಟ್ರಕ್ಚರ್, ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮುಂದೆ ನೀವು ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಹೋದಾಗ ಕಡಿಮೆ ದುಡ್ಡಿದ್ದು ಜಾಸ್ತಿ ಆಗಿರ್ತದ, ನಿಮ್ಗೆ ಅದು ಗೊತ್ತಿರಲ್ಲ ಎಷ್ಟೆಷ್ಟು ಇರ್ತದ ಅಂತ. ಒಂದು ಅವರೇಜಸ್ ನಿಮ್ಗೆ ಹೇಳ್ಬೇಕಂತಂದ್ರೆ ಕಮೆಂಟ್ ಹಾಕಿರಿ. ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ರಿ, ಬದಲಾದ್ರೆ ಹೇಳ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಒಂದು ವಿಡಿಯೋ ಮೂಲಕ ಅದು ಕೂಡ ತಿಳಿಸ್ತೀನಿ. ಸರಿ, ಈ ಸದ್ಯಕ್ಕಂತರೂ ಹೋಪ್ 22ನೇ ತಾರೀಕು ನಿಮ್ಗೆ ಒಂದು ಚೆನ್ನಾಗಿರೋ ಒಂದು ಡಿಸಿಷನ್ ಬರ್ತದ. KC ಸ್ಟೂಡೆಂಟ್ಸ್ ಈಗ ಸದ್ಯಕ್ಕಂದ್ರೂ ಇನ್ನೂ ಕೂಡ 3 days ವೇಟ್ ಮಾಡೋದು ಒಂದು ಬ್ಯಾಡ್ ನ್ಯೂಸ್ ಅಷ್ಟೇ. ಸದ್ಯಕ್ಕಂದ್ರೂ ನೀಟು ಇನ್ನೂ ಕೂಡ ಮುಂದುವರಿತದ 3 ದಿನ. ಯಾರ್ಯಾರೆಲ್ಲ ಬರ್ತದ ಇನ್ನೂ ಕೂಡ ಬೈಲ್ ಬರ್ತದ. ಅದು 22ನೇ ತಾರೀಕಿಗೆ ಫೈನಲ್ ಡಿಸಿಷನ್ ಬಂದ್ಮೇಲೆ ನೋಡೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.